ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್. ಇವತ್ತು ಗ್ರೇಟರ್ ಬೆಂಗಳೂರು ಮೂಲಕ 5 ಭಾಗಗಳಾಗಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಶಾಸಕ ಎಸ್ ಟಿ ಸೋಮಶೇಖರ್ ಈಗ ಹಾಡಿ ಹೊಗಳಿದ್ದಾರೆ. ಇವತ್ತು ಗ್ರೇಟರ್ ಬೆಂಗಳೂರು ಮೂಲಕ 5 ಭಾಗಗಳಾಗಿವೆ. ನಮ್ಮ ಪಶ್ಚಿಮ ವಲಯಕ್ಕೆ ಪ್ರತ್ಯೇಕ ಕಮಿಷನರ್ ಕೂಡ ಇದ್ದಾರೆ. ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ಬರ್ತಾರೆ. ಇದು ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆ. ಈ ಹಿಂದೆ 198 ವಾರ್ಡ್ ಇದ್ದಾಗ ಕಮಿಷನರ್ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಬೆಂಗಳೂರನ್ನು ವಿಂಗಡಣೆ ಮಾಡಲಿಕ್ಕೆ ಸಾಕಷ್ಟು ಜನ ವಿರೋಧಿಸ್ತಾ ಇದ್ರು. ಬೆಂಗಳೂರು ವಿಂಗಡಣೆ ಕೀರ್ತಿ, ಈಗೇನು ಬೆಂಗಳೂರು ವಿಂಗಡಣೆ ಆಗಿದೆ ಅಲ್ಲ 5 ಭಾಗಗಳಾಗಿ, ಆ ಒಂದು ಕೀರ್ತಿ, ಆ ಕ್ರೆಡಿಟ್ ಏನಾದರೂ ಸಲ್ಲಬೇಕಾದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲ್ಲುತ್ತೆ. ಇದು ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆ. ಕಾಂಗ್ರೆಸ್ ಬಗ್ಗೆ ಮತ್ತೆ ಒಲವನ್ನು ಈಗ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ತೋರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಒಂದು ಕಾಲ್ ಕಾಂಗ್ರೆಸ್ಸಿಗೆ ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದು. ಈಗ ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾ ಇದ್ರು, ಈಗ ಡಿ ಕೆ ಶಿವಕುಮಾರ್ನವ್ರನ್ನ ಹೊಗಳ್ತಾ ಇದ್ದಾರೆ. 2 ಕಾಲ್ ಕಾಂಗ್ರೆಸ್ಸಿಗೆ ಇಟ್ಟಿದ್ದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಒಂದು ವಿಂಗಡಣೆ ಮಾಡ್ತಕ್ಕಂಥದಕ್ಕೆ ಬೇಕಾದಷ್ಟು ಜನ ಅದಕ್ಕೆ ಅಡಚಣೆ ಮಾಡಿದ್ರು ಕೂಡ ಒಂದು ಕಮಿಟ್ಮೆಂಟ್ ಮಾಡಬೇಕು, ಒಂದು ಕಮಿಟ್ಮೆಂಟ್ ಬದ್ಧತೆಯಿಂದ ಈ ಗ್ರೇಟರ್ ಬೆಂಗಳೂರನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ಕಟ್ಟಿದಂತ ಬೆಂಗಳೂರಿನ ಹೆಸರನ್ನ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ವೆಸ್ಟ್, ಈಸ್ಟ್ ಈ ತರ ಬೆಂಗಳೂರು ಹೆಸರನ್ನ ಇಟ್ಟು 5 ಕಾರ್ಪೊರೇಷನ್ ವಿಂಗಡಣೆ ಮಾಡತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಉಪಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇರ್ತಕ್ಕಂಥದ್ದು. ಈ ತರದನ್ನು ಬೇಕಾದಷ್ಟು ಇದೆ. ಅದನ್ನ ಈ ಸಮಯ ಇಲ್ಲ, ಅವರೇ ಮಿಕ್ಕಿದ್ದನ್ನ ಹೇಳಲಿಕ್ಕೆ ಮಾಡ್ತಾರೆ.